ಹೆಸರು ಅಂಕುಶ್ ಅಂತ ಹೇಳಿ. ನಾ ಕೆಲಸ ಮಾಡೋದು ಮರ್ಚೆಂಟ್ ನೇವಿ ಒಳಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳ್ತೀನಿ, ನಾ ಈಗ ನಿಂತಿರೋದು ನೇವಿಗೇಷನ್ ಬ್ರಿಡ್ಜ್. ಇವತ್ತಿನ ವಿಡಿಯೋ ಒಳಗೆ ನಾ ಪೂರ್ತಿ ಏನು ತೋರಿಸೋದೇನಂದ್ರೆ ನೇವಿಗೇಷನ್ ಬ್ರಿಡ್ಜ್ ಒಳಗೆ ಎಲ್ಲ ಇಕ್ವಿಪ್ಮೆಂಟನ್ನ ತೋರಿಸ್ತೇನೆ ನಿಮ್ಗೆ. ಎಷ್ಟು ಆಗ್ತಾವೆ ಅಷ್ಟು ಬೇಸಿಕ್, ಅಂದರೆ ನೀವು ಕನ್ಫ್ಯೂಸ್ ಆಗಬಾರ್ದು. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೂ ನಾವು ಒಂದೊಂದು ಸ್ವಲ್ಪ ಮಾಡಿ ಪಾಲ್ಟ್ ಮಾಡಿ ತೋರಿಸ್ತೇನೆ. ಯಾಕಂದ್ರೆ ಒಂದೇ ತ್ರೋಗ ನಾ ಎಲ್ಲ ತೋರಿಸಿದಂದ್ರೆ ಕನ್ಫ್ಯೂಸ್ ಆಗಿಬಿಡ್ತೀರಿ ನೀವು. ಈಗ ಇಲ್ಲಿ ತೆಳಗೆ ಏನು ನೋಡತ್ತಿರಲ್ಲ, ಇದೆಲ್ಲ ಪೂರ್ತಿ ಡೆಕ್ ಏರಿಯಾ. ನಾ ಏನು ನಿಂತಿರೋದಲ್ಲ, ಇದು ಅಕೊಮಡೇಷನ್ ಏರಿಯಾ. ಸೊ ಈಗ ನನ್ನ ಹಿಂದೆ ಏನು ನೋಡತ್ತಿರಲ್ಲ, ಇದು ನೇವಿಗೇಷನ್ ಬ್ರಿಡ್ಜ್ ಅಂತ ಹೇಳಿ. ಮತ್ತು ಈಗ ನಾ ಏನು ನಿಂತಿದ್ದಲ್ಲ, ಇದು ಲೆಫ್ಟ್ ಸೈಡ್ ಅಂದರೆ ಪೋರ್ಟ್ ಸೈಡ್ ಅಂತ ಕರೀತಾರೆ ಶಿಪ್ ಒಳಗೆ. ಮತ್ತು ರೈಟ್ ಸೈಡ್ ಏನೈತಿಲ್ಲ ಅದನ್ನು ಸ್ಟಾರ್ಬೋರ್ಡ್ ಸೈಡ್ ಅಂತ ಹೇಳಿ ಕರೀತಾರೆ. ನಡೀರಿ ನೇವಿಗೇಷನ್ ಬ್ರಿಡ್ಜ್ ಒಳಗೆ ಹೋಗೋಣ ಈಗ. ಸೊ ಈಗೇನು ನೀವು ನೋಡತ್ತಿರಲ್ಲ ನನ್ನ ಹಿಂದೆ, ಇದ್ರ ಹೆಸರು ನೇವಿಗೇಷನ್ ಬ್ರಿಡ್ಜ್ ಅಂತ ಹೇಳಿ. ಇಲ್ಲಿಂದನ ನಾವು ಪೂರ್ತಿ ಶಿಪ್ ಕಂಟ್ರೋಲ್ ಮಾಡ್ತೇವೆ. ಇದ್ರ ಮತ್ತೊಂದು ಹೆಸರು ಏನಂದ್ರೆ, ನಾವು ಇದನ್ನು ಬ್ರೈನ್ ಆಫ್ ದ ಶಿಪ್ ಅಂತಲೂ ಹೇಳಿ ಕರಿತೇವೆ. ಈಗ ನಾನು ನಿಮಗೆ ಒಂದು ವಿಡಿಯೋ ತೋರಿಸ್ತೇನೆ, ಅಥವಾ ನೋಡ್ರಿ ನೀವು ಹೆಂಗೆ ಕಾಣ್ತಿದ್ದೆಲ್ಲ. ಅದಾದ ಕೂಡಲೇ ಒಂದು ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಇಕ್ವಿಪ್ಮೆಂಟ್ ಹೆಂಗೆ ಯೂಸ್ ಮಾಡೋದ ಮತ್ತು ಅದರಿಂದ ಏನು ಯೂಸ್ ಅಂತ ಹೇಳಿ. ಇದೇನು ನೋಡತ್ತಿರಲ್ಲ, ಇದೆಲ್ಲ ಪೂರ್ತಿ ಪ್ಯಾನಲ್. ಇಲ್ಲಿಂದನೇ ನಾವು ಲೈಟ್ ಆನ್ ಆಫ್ ಪೂರ್ತಿ ಡೆಕ್ ಆಗಲಿ ಮತ್ತು ಪೂರ್ತಿ ನಮ್ಮದು ಕಾರ್ಗೋ ಹೋಲ್ಡ್ ಅದು ಆಗಲಿ ಎಲ್ಲ ಕಡೆಯಿಂದ ಇಲ್ಲಿಂದನೇ ಕಂಟ್ರೋಲ್ ಮಾಡ್ತೀವಿ. ಮತ್ತು ಇವು ಲೈಟ್ ಸಿಗ್ನಲ್ ಲೈಟ್ಗಳು ಅಂತ ಹೇಳಿ, ನೇವಿಗೇಷನ್ ಲೈಟ್ ಕಂಟ್ರೋಲ್ ಪ್ಯಾನಲ್, ಸಿಗ್ನಲ್ ಲೈಟ್ ಕಂಟ್ರೋಲ್ ಪ್ಯಾನಲ್. ಅಂದ್ರೆ ಯಾವ್ದು ಭೀ ಎಮರ್ಜೆನ್ಸಿ ಆಗಲಿ ಮತ್ತು ಸೇಫ್ ನೇವಿಗೇಷನ್ಗೆ ಯಾವ್ಯಾವ ಲೈಟ್ ಯೂಸ್ ಮಾಡ್ತೀವಲ್ಲ ಅದು ಇಲ್ಲಿಂದನೇ ಕಂಟ್ರೋಲ್ ಮಾಡ್ತೀವಿ. ಈಗೇನು ನೋಡತ್ತಿರಲ್ಲ, ಇದ್ರ ಹೆಸರು ಎಕ್ಡಿಸ್ ಅಂತ ಹೇಳಿ. ಇದ್ರೊಳಗೆ ನೋಡ್ಬೋದು ನೀವು, ಕೋರ್ಸ್ ಓವರ್ ಗ್ರೌಂಡ್ 185.6 ಅಂತ ಐತೇಳಿ. STW ಇದು 0.0 kN. SOG ಸ್ಪೀಡ್ ಓವರ್ ಗ್ರೌಂಡ್ 0.0 ಅಂತೇಳಿ ತೋರಿಸಾಯ್ತು. ಶಿಪ್ಪಿಗೆ ಆ್ಯಂಕರ್ ಮ್ಯಾಗ ಐತಿ, ಸೊ ಅದ್ರ ಸಂಬಂಧ ಸ್ಪೀಡ್ ತೋರಿಸೋತ್ತು. ಯಾಕಂದ್ರೆ ಸ್ಪೀಡ್ ಮೂಮೆಂಟ್ ಆದ ಕೂಡಲೇ ಸ್ಪೀಡ್ ತೋರಿಸ್ತೈತಿ. ಸೊ ಎಗ್ಡಿಸದ ಯೂಸ್ ಏನಂದ್ರೆ ಎಲೆಕ್ಟ್ರಾನಿಕ್ ಚಾರ್ಟ್ ಡಿಸ್ಪ್ಲೇ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಹೇಳಿ. ಎಲೆಕ್ಟ್ರಾನಿಕ್ ಚಾರ್ಟ್ ಡಿಸ್ಪ್ಲೇ ಇನ್ಫಾರ್ಮೇಷನ್ ಸಿಸ್ಟಮ್ ಅಂದ್ರೆ, ಈಗ ತಿಳ್ಕೊರಿ, ನಿಮ್ಮ ಮೊಬೈಲ್ ಒಳಗೆ ಗೂಗಲ್ ಮ್ಯಾಪ್ ಐತೇನಿಲ್ಲ, ಹಂಗೆ ಸೇಮ್ ಇದು ಅಂದ್ರೆ ಅದೇ ಟೈಪ್ ಯೂಸ್ ಆಗ್ತೈತಿ. ಬಟ್ ಇದು ಇದಕ್ಕೆ ಮಂತ್ಲಿ ಅಪ್ಡೇಟ್ ಕೊಡ್ಬೇಕು ನಾವು. ಮತ್ತು ಇದು ಇಲ್ಲ ಅಂದ್ರೆ ಒಂದು ಸ್ವಲ್ಪ ಟಫ್ ಆಗ್ತೈತಿ ನೇವಿಗೇಷನ್. ಯಾಕಂದ್ರೆ ಫಸ್ಟ್ ಹೆಂಗಿರ್ತಿತ್ತು, ನಾವು ಆ್ಯಸ್ ಅ ಮ್ಯಾನ್ಯುವಲ್ ಚಾರ್ಟ್ ಮ್ಯಾಗ ನಾವು ರೂಟ್ ತಯಾರು ಮಾಡ್ತಿದ್ವಿ. ಈಗ ಏನಿಲ್ಲ, ಈಗ ಆಟೋಮೆಟಿಕ್ ಆಗಿತ್ತು. ಅದ್ರೊಳಗೆ ಬರೀ ಟೈಪ್ ಮಾಡೋದಕ್ಕಂದ್ರೆ ಅದು ರೂಟ್ ತಯಾರು ಮಾಡಿಬಿಡ್ತೈತಿ. ಸೊ ಅದನ್ನು ನಾವು ಫಾಲೋ ಮಾಡ್ಕೊಂಡು ಈಸಿಲಿನ ನಮ್ಮ ಸೇಲಿಂಗ್ ಆಗಲಿ ಮತ್ತು ನಮ್ಮ ಡೆಸ್ಟಿನೇಷನ್ ಇರ್ತಿದ್ಲ ಅದನ್ನು ನಾವು ರೀಚ್ ಆಗ್ಬೋದು. ಈಗ ನೀವು ನೋಡತ್ತಿರಲ್ಲ, ಇದು ರಡಾರ್ ಅಂತ ಹೇಳಿ. ರಡಾರ್ ಅಂದರೆ ಏನು, ಈಗ ನೀವು ನೋಡತ್ತಿರ್ನಿಲ್ಲ, ಅವು ಎಲ್ಲೋ 3 ಪಾಲ್ಟ್ ಇದಾವೆ ಇಲ್ಲಿ ಹಳದಿ ಕಲರ್ದು. ಇಲ್ಲಿ ಈ ಸೈಡ, ಲೆಫ್ಟ್ ಸೈಡ ಮತ್ತು ರೈಟ್ ಸೈಡ್. ಇದೇನಂದ್ರೆ, ಈಗ ಮಾರ್ನಿಂಗ್ ಟೈಮ್ ನಿಮ್ಮ ಕಣ್ಣಿಗೆಲ್ಲ ಕಾಣ್ತೈತಿ, ಬಟ್ ನೈಟ್ ಟೈಮ್ ಏನೂ ಕಾಣೋದಿಲ್ಲ. ಆ ಟೈಮ್ ಒಳಗೆ ರಡಾರ್ ನಮಗೆ ಯೂಸ್ ಮಾಡ್ತೀವಿ ನಾವು. ಎಗ್ಡಿಸು ಯೂಸ್ ಆಗ್ಬೋದು, ಬಟ್ ರಡಾರ್ ಏನೈತಿಲ್ಲ ಭಾಳ ಮೊದಲಿಂದನೂ ಯೂಸ್ ಮಾಡ್ತೇವೆ. ಸೊ ಅದು ಒಂದು ಸೇಫ್ ನೇವಿಗೇಷನ್ಗೆ ಅದು ಒಂದು ಭಾಳ ಯೂಸ್ಫುಲ್ ಇಕ್ವಿಪ್ಮೆಂಟ್. ಶಿಪ್ ಒಳಗೆ 3 ಸೈಡ್ ಇರ್ತಾವೆ. ಒಂದು ಡೆಕ್ ಡಿಪಾರ್ಟ್ಮೆಂಟ್, ಒಂದು ಇಂಜಿನ್ ಡಿಪಾರ್ಟ್ಮೆಂಟ್, ಒಂದು ಗ್ಯಾಲಿ ಡಿಪಾರ್ಟ್ಮೆಂಟ್ ಅಂದರೆ ಯಾವ್ದು, ಕುಕ್ಕಿಂಗ್ ಮಾಡ್ತಾರಲ್ಲ ಆ ಡಿಪಾರ್ಟ್ಮೆಂಟ್. ಇಂಜಿನ್ ಸೈಡ್ ಅಂದರೆ ಯಾವ ಜನ ಕೂಡಿ ಇಂಜಿನ್ ಕಂಟ್ರೋಲ್ ಮಾಡ್ತಾರಲ್ಲ ಅದು ಇಂಜಿನ್ ಡಿಪಾರ್ಟ್ಮೆಂಟ್. ಮತ್ತೊಂದು ಡೆಕ್ ಸೈಡ್ ಅಂದರೆ ನಾ ಏನು ಕೆಲಸ ಮಾಡ್ತೇನಲ್ಲ ಅದು ಡೆಕ್ ಸೈಡ್ ಒಳಗೆ ಒಂದು ಶಿಪ್ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಹೆಂಗೆ ತೊಗೊಂಡು ಹೋಗೋದ, ಹೆಂಗೆ ಸೇಲ್ ಮಾಡಿ ಕರ್ಕೊಂಡು ಹೋಗೋದಿಲ್ಲ, ಅದನ್ನು ಡೆಕ್ ಸೈಡ್ ಅಂತ ಹೇಳ್ತಿರ್ತಾರೆ. ಡೆಕ್ ಸೈಡ್ ಅಂದರೆ ನೇವಿಗೇಷನ್ ಸೈಡ್. ಸೊ ಈ ವಿಡಿಯೋ ಒಳಗೆ ಇಷ್ಟ. ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೊಂದು ಸ್ವಲ್ಪ ಹೊಸದು ಏನರ ಟ್ರೈ ಮಾಡೋಣ. ಮತ್ತು ಎಲ್ಲ ವಿಡಿಯೋ ಒಳಗೆ ಒಂದೊಂದು ಸ್ವಲ್ಪ ಸಪ್ರೇಟ್ ಬೇರೆ ಏನರ ತೋರಿಸ್ತೀನಿ. ಯಾಕಂದರೆ ಶಿಪ್ ಒಳಗೆ ಭಾಳ
ಭಾಳ ಅಂದ್ರೆ ಭಾಳ ಎಲ್ಲ ತೋರ್ಸಾಕಿರ್ತೈತಿ. ಮತ್ತು ಕರ್ನಾಟಕ ಒಳಗೆ ಎಸ್ಪೆಷಲಿ ಯಾರೂ ಈ ಥರ ಏನು ಮಾಡಿಲ್ಲ ಹೊಸದ, ಮತ್ತು ಎಸ್ಪೆಷಲಿ ಉತ್ತರ ಕರ್ನಾಟಕ ಒಳಗೆ. ಸೊ ಇನ್ನೂ ಇಂಜಿನ್ ರೂಮ್ ಐತಿ, ಕಾರ್ಗೋ ಹೋಲ್ಡ್ ಇದಾವೆ, ಮತ್ತು ಯಾವ್ಯಾವ ಥರದ್ದು ಕಾರ್ಗೋ ಲೋಡ್ ಮಾಡ್ತೇವೆ ನಾವು, ಎಲ್ಲೆಲ್ಲಿ ಯಾವ ದೇಶಕ್ಕೆ ಹೋಗಿ ತಿರುಗಾಡ್ತೇವೆ. ಯಾಕಂದ್ರೆ ಎಲ್ಲ ಮರ್ಚೆಂಟ್ ನೇವಿ ಒಳಗೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಚಾನ್ಸ್ ಸಿಕ್ಕಿರ್ತೈತಿ. ಒಂದು ಪೋರ್ಟ್ದಿಂದ ಮತ್ತೊಂದು ಪೋರ್ಟಿಗೆ ಹೋದ್ವು ಅಂದ್ರೆ ನಾವು ಯಾವ ದೇಶಕ್ಕೆ ಹೊಂಟಿದ್ದೇವಲ್ಲ ಅಲ್ಲಿ ನಮಗೆ ಶೋರ್ ಲೀವ್ ಅಂತ ಹೇಳಿ ಸಿಗ್ತೈತಿ. ಸೊ ಶೋರ್ ಲೀವ್ ಅಂದರೆ ನಾವು ಯಾವ್ದು ಭೀ ಒಂದು ದೇಶಕ್ಕೆ ಹೋಗಿದ್ದು ಅಂದ್ರೆ ಅಲ್ಲಿ ನಾವು ಹೊರಗೆ ತಿರುಗಾಡೋದು ಚಾನ್ಸ್ ಸಿಕ್ಕಿರ್ತೈತಿ. ಸೊ ಅದ್ರ ಸಂಬಂಧ ನೀವೆಲ್ಲರೂ ಇದು ನಂದು ಫಸ್ಟ್ ವಿಡಿಯೋ. ಸೊ ಆದ್ರೂ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ ಒತ್ತಿರಿ. ಯಾಕಂದ್ರೆ ನೀವು ಮುಂದಿನ ವಿಡಿಯೋ ಏನಿದಾವಲ್ಲ ಅವೆಲ್ಲ ಮಿಸ್ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಇದಂದ್ರೆ ಏನಿತ್ತಲ್ಲ ಫಸ್ಟ್ ವಿಡಿಯೋ ಅಂತಲೇ ನಾವು ಒಂದು ಸ್ವಲ್ಪ ಸಣ್ಣದ ವಿಡಿಯೋ ಮಾಡಿದ್ದೀನಿ, ಮತ್ತು ಎಷ್ಟು ಆಗ್ತಿಲ್ಲ ಅಷ್ಟು ಬೇಸಿಕ್ ಅಷ್ಟೇ ಕವರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಏನಿತ್ತಲ್ಲ ಅದ್ರೊಳಗೆ ಮತ್ತು ಏನರ ಹೊಸದು ಏನರ ತೊಗೊಂಬಂದಿರ್ತೇನೆ. ಸೊ ಅನ್ಕೋತಕ್ಕ ನೀವು ಚಾನಲ್ಗೆ ಹೊಸವಾಗಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ ಒತ್ತಿರಿ. ಮತ್ತೆ ಸಿಗೋನು ನೆಕ್ಸ್ಟ್ ವಿಡಿಯೋ ಒಳಗೆ. ಥ್ಯಾಂಕ್ ಯು, ಬಾಯ್ ಬಾಯ್.